ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಮಿಳು ಭಾಷೆಯಲ್ಲಿ 4,76,000 ಪದಗಳು ಉಂಟು. ಈಗ ತಮಿಳುನಾಡು ಸರ್ಕಾರ ಅಧಿಕೃತವಾಗಿ 9,000 ಶಬ್ದಗಳನ್ನು ನಿಘಂಟಿಗೆ ಸೇರಿಸ್ತಾ ಇದೆ. ಆ 9,000 ಶಬ್ದಗಳು ಯಾವುವು ಅಂದರೆ ಕಾನೂನು, ವಿಜ್ಞಾನ, ವೈದ್ಯಕೀಯ, ರಾಜಕೀಯ ಇತ್ಯಾದಿ ಹೊಸ ಜ್ಞಾನ ಶಾಖೆಗಳಲ್ಲಿ ಹುಟ್ಟಿದಂಥ ಶಬ್ದಗಳಿಗೆ ತಮಿಳು ಸಮಪದಗಳನ್ನು ರೂಪಿಸಿ ಅದನ್ನು ಸೇರಿಸಿದೆ. ಕನ್ನಡದಲ್ಲಿ ಹುಡುಕ್ತಾ ಹೋದರೆ ಕನಿಷ್ಠ 5 ಲಕ್ಷ ಶಬ್ದಗಳಾದರೂ ನಮಗೆ ಸಿಗುತ್ತೆ. ಆದರೆ ಹೊಸ ಹೊಸ ಶಬ್ದಗಳು ಏನು ರೂಪುಗೊಳ್ತಾ ಇವೆ, ಅವುಗಳಿಗೆ ಸಮನಾದ ಕನ್ನಡ ಅರ್ಥ ಕೊಡುವ ಶಬ್ದಗಳು ಒಂದು ನಿಖರವಾದ ರೀತಿಯಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇಲ್ಲ. ಒಬ್ಬೊಬ್ಬ ಲೇಖಕ ಒಂದೊಂದು ರೀತಿ ತನಗೆ ಸರಿಕಂಡ ಹಾಗೆ ಶಬ್ದಗಳನ್ನು ರೂಪಿಸ್ತಾ ಇದ್ದಾನೆ. ಹಾಗಾಗಿ ಸರ್ಕಾರ ಹೊಸ ಶಬ್ದಗಳಿಗೆ ಸಮಾನವಾದ ಕನ್ನಡ ಶಬ್ದಗಳನ್ನು ರೂಪಿಸಿ ಅದನ್ನು ಅಧಿಕೃತವಾಗಿ ನಿಘಂಟಿಗೆ ಸೇರಿಸಿದರೆ ಚೆನ್ನಾಗಿರುತ್ತೆ. ಆದರೆ ಶಬ್ದಗಳನ್ನು ಸೃಜಿಸುವಾಗ ಆ ಶಬ್ದಗಳು ದಿನಬಳಕೆಯಲ್ಲಿ, ಜನಬಳಕೆಯಲ್ಲಿ ಉಪಯುಕ್ತವಾಗಿರಬೇಕು. ಹಾಗೆಯೇ ಕನ್ನಡ ಭಾಷಾ ಜಾಯಮಾನ ಅನ್ನೋದು ಏನಿದೆ ಅದರೊಳಗೆ ಸುಲಭವಾಗಿ ಸುಲಲಿತವಾಗಿ ಬೆರೆತು ಬಳಸುವ ಹಾಗೆ ಇರಬೇಕು. ಆ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ನಾವೆಲ್ಲ ನಿರೀಕ್ಷಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಉಮೇಶ್, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಪ್ಪದಹಳ್ಳಿ, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಲ್ಲಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕಥೆಯನ್ನು ಓದುವುದು, ಸಂಗೀತ ಆಲಿಸುವುದು, ಹಾಡು ಹೇಳುವುದು. ಧನ್ಯವಾದಗಳು. ಅನಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಮ್ಮ ಸಿ ಅಂತ ಹೇಳ್ಬಿಟ್ಟು, ಮೂಲತಃ ನಾನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ತಾಳಿಕಟ್ಟೆಯವರು. ಸಹ ಶಿಕ್ಷಕರಾಗಿ ಈಚ್ಕಟ್ಟ ಹೊಳಲ್ಕೆರೆ ತಾಲೂಕು ಗ್ರಾಮದಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಉತ್ತಮ ಪುಸ್ತಕಗಳನ್ನು ಓದೋದು, ಉತ್ತಮ ಗೀತೆಗಳ ಸಂಗ್ರಹ ಮತ್ತು ಉತ್ತಮ ಹಾಡನ್ನು ಹಾಡ್ತಕ್ಕಂಥದ್ದು, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥದ್ದು. ಚಂದ್ರಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವನಜಾಕ್ಷಿ ಎನ್ ಅಂತ. ನಾನು ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೇನೆ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಕುಕ್ಕುವಾಡ ಎಂಬ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕುಕ್ಕುವಾಡ, ಇಲ್ಲಿ ಹೈಸ್ಕೂಲ್ನ HM ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಅದರಲ್ಲೂ ನನಗೆ ಇತಿಹಾಸ ಪುಸ್ತಕಗಳೆಂದರೆ ಬಹಳ ಇಷ್ಟ, ಮತ್ತು ಕನ್ನಡ ಸಾಹಿತ್ಯದ ಪುಸ್ತಕಗಳನ್ನು ಓದುವುದು ಮತ್ತು ಕಾದಂಬರಿಗಳನ್ನು ಓದುವುದು ನನ್ನ ಹವ್ಯಾಸವಾಗಿರುತ್ತದೆ. ತುಂಬ ಸಂತೋಷ ವನಜಾಕ್ಷಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಹೊಂಗಿರಣ ಸಣ್ಣ ಕಥೆಗಳ ಸಂಗ್ರಹ. ಅನುವಾದ ಬಾಬು ಹಿರಣ್ಣಯ್ಯ. ಮೊದಲ ಪ್ರಶ್ನೆ ಈಗ ಬಂತು. ಈ ಕೀರ್ತನೆಯನ್ನು ಯಾರು ಬರೆದರು? ಬಯಲೊಳಗೆ ಆಲಯವೋ, ಆಲಯದಿ ಬಯಲೋ? ಓದೋದಕ್ಕೆ ಮೊದಲೇನೆ ವನಜಾಕ್ಷಿ ಬಜರುತ್ತಿದ್ದಾರೆ. ಕನಕದಾಸರು ಸರ್. ಕನಕದಾಸರು. ಇನ್ಯಾರಾದರೂ ಬಜರ್ ಒತ್ತೀರಾ? ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು ಕನಕದಾಸರು, ಮಹಿಪತಿದಾಸರು, ಪುರಂದರದಾಸರು ಹಾಗೂ ವಿಜಯದಾಸರು. ಇನ್ನೊಬ್ಬರಿಗೆ ಅವಕಾಶ ಉಂಟು. ಬಜರ್ ಒತ್ತಿ ಉತ್ತರ ಕೊಡಿ. ಅನಿತಾ ಸರ್, ಆಯ್ಕೆ 2 ಮಹಿಪತಿದಾಸರು. ಮಹಿಪತಿದಾಸರು. ಕನಕದಾಸರು, ಮಹಿಪತಿದಾಸರು. 2 ಉತ್ತರ ನಮ್ಮಲ್ಲಿ ಉಂಟು. ಯಾವ ಉತ್ತರ ಸರಿ ಅದನ್ನು ಈಗ ನೋಡೋಣ. ಕನಕದಾಸರು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟವರು ವನಜಾಕ್ಷಿ. ಹಾಗಾಗಿ ಹೊಂಗಿರಣ ಎನ್ನುವ ಈ ಕಥಾಕೃತಿಯನ್ನು
ವನಜಾಕ್ಷಿ ಅವರಿಗೆ ಕೊಟ್ಟಿದ್ದೇವೆ. ಬಹಳ ಗೊಂದಲವನ್ನು ಉಂಟು ಮಾಡುತ್ತೆ ಈ ಒಂದು ಕೀರ್ತನೆಯನ್ನು ಕೇಳ್ತಾ ಇದ್ದರೆ. ಅರೆ ಹೀಗೂ ಉಂಟಾ ಅಂತ ಅನಿಸುತ್ತೆ. ಆದರೆ ಒಂದು ಕ್ಷಣ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತು ಅಂತ ಹೇಳ್ತಂದರೆ ಅದರ ಸ್ವಾರಸ್ಯ ಏನಿದೆ ಅದು ಗೊತ್ತಾಗುತ್ತೆ. ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಕೊನೆಗೆ ಹೇಗೆ ಭಗವಂತನ ಪಾದವನ್ನು ಬಂದು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಇಡೀ ಜಗತ್ತು ನಿನ್ನಲ್ಲಿ ಅಡಗಿದೆ, ನಿನ್ನನ್ನು ಅರಿತರೆ ಜಗತ್ತನ್ನು ಅರಿತಂತೆ ಎನ್ನುವ ಒಂದು ವಿನಮ್ರ ಭಾವವನ್ನು ದಾಸರು ಈ ಕೀರ್ತನೆಯಲ್ಲಿ ತೋರಿಸಿದ್ದಾರೆ. ಮುಂದಿನ ಪುಸ್ತಕ ತೆರೆದ ಬದುಕಿನ ಪುಟಗಳು, KN ಭಗವಾನ್ ಬರೆದಿರುವಂಥ ಕೃತಿ. ನಮ್ಮ ಪ್ರಶ್ನೆ: ಕರ್ನಾಟಕ ಕುಮಾರ ಸಂಭವ ಈ ಕಾವ್ಯವನ್ನು ಯಾರು ರಚಿಸಿದ್ದಾರೆಂದು ಹೇಳಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಗಜಾಂಕುಶ, ಕೇಶಿರಾಜ, ಜನ್ನ, ಅಸಗ. ಬಸರತೆ ಉತ್ತರವನ್ನು ಕೊಡಿ. ಮೊದಲಿಗೆ ಚಂದ್ರಮ್ಮ, ಆನಂತರ ವನಜಾಕ್ಷಿ. ಗಜಾಂಕುಶ. ಗಜಾಂಕುಶ ಆಯ್ಕೆ 1, ವನಜಾಕ್ಷಿ. ಅಸಗ ಸರ್. ಅಸಗ ಆಯ್ಕೆ 4. ಉತ್ತರವನ್ನು ನೋಡೋಣ. ಅಸಗ ಉತ್ತರ ಸರಿಯಾಗಿದೆ. ವನಜಾಕ್ಷಿ ಅವರಿಗೆ ತೆರೆದ ಬದುಕಿನ ಪುಟಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಅಸಗ ಸುಮಾರು 8ನೇ ಶತಮಾನದಲ್ಲಿ ಇದ್ದಿರಬಹುದಾದ ಕವಿ ಈತ. ಸಂಸ್ಕೃತ ಭಾಷೆಯಲ್ಲಿ ಈತ ವರ್ಧಮಾನ ಚರಿತೆ ಹಾಗೂ ಶಾಂತಿನಾಥ ಪುರಾಣ ಎನ್ನುವ 2 ಕಾವ್ಯಗಳನ್ನು ರಚಿಸಿದ್ದಾನೆ. ಕನ್ನಡದಲ್ಲಿ ಕರ್ನಾಟಕ ಕುಮಾರ ಸಂಭವ ಬಹುಶಃ ಕಾಳಿದಾಸನ ಕೃತಿಯನ್ನು ಆಧರಿಸಿ ಇದನ್ನು ಬರೆದಿರಬಹುದೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ಈ ಕೃತಿ ಸಿಕ್ಕಿಲ್ಲ. ಆದರೆ ಇಂತಹ ಕೃತಿಯನ್ನು ಬರೆದಿದ್ದಾನೆ ಅಂತ ಇತರ ಉಲ್ಲೇಖಗಳಿಂದ ನಾವು ತಿಳ್ಕೋಬಹುದು. ಮುಂದಿನ ಪುಸ್ತಕ ಮಾತಾಪಿತೃಗಳ ಕೊಡುಗೆ. ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಶೋಕ್ ಎಸ್ ಪರ್ವತಿ ಅವರು. ನಮ್ಮ ಪ್ರಶ್ನೆ: ಮೈಸೂರು ಗಂಧದ ಸಾಬೂನನ್ನು ವಿಶ್ವವಿಖ್ಯಾತಗೊಳಿಸಿದ ವಿಜ್ಞಾನಿಯೊಬ್ಬರು ಅತ್ಯುತ್ತಮ ಅನುವಾದಕರೂ ಆಗಿದ್ದರು. ಯಾರವರು? ಆಯ್ಕೆಗಳನ್ನು ನೋಡೋಣ. ಚಂದ್ರಕೀರ್ತಿ, ಪಂಚಾಕ್ಷರಿ ಹಿರೇಮಠ್, SG ಶಾಸ್ತ್ರಿ, ಸತೀಶ್ ಜವರೇಗೌಡ. ಮೊದಲಿಗೆ ಚಂದ್ರಮ್ಮ, ಆನಂತರ ಅನಿತಾ. ಸತೀಶ್ ಜವರೇಗೌಡ. ಆಯ್ಕೆ 4. ಅನಿತಾ. ಆಯ್ಕೆ 3, SG ಶಾಸ್ತ್ರಿ. SG ಶಾಸ್ತ್ರಿ. ಉತ್ತರವನ್ನು ನೋಡೋಣ. SG ಶಾಸ್ತ್ರಿ ಉತ್ತರ ಸರಿಯಾಗಿದೆ. ಮಾತಾಪಿತೃಗಳ ಕೊಡುಗೆ ಎನ್ನುವ ಈ ಒಂದು ಪುಸ್ತಕವನ್ನು ಅನಿತಾ ಅವರಿಗೆ ಕೊಟ್ಟಿದ್ದೇವೆ. ಸೋಸಲೆ ಅಯ್ಯಾಶಾಸ್ತ್ರಿ ಗರಳಪುರ ಶಾಸ್ತ್ರಿ ಇವರ ಪೂರ್ಣ ಹೆಸರು. SG ಶಾಸ್ತ್ರಿ ಅಂತ ವ್ಯಾವಹಾರಿಕವಾಗಿ ಬಳಸ್ತಾ ಇದ್ದರು. ಈ ಮೈಸೂರು ಗಂಧದ ಕಾರ್ಖಾನೆ ಏನಿದೆ, ಗಂಧದ ಸೋಪನ್ನು ತಯಾರಿಸುವ ಕಾರ್ಖಾನೆ, ಅಲ್ಲಿ ಸೇರಿಕೊಂಡು ತಮ್ಮ ರಸಾಯನ ವಿಜ್ಞಾನದ ಅರಿವು ಏನಿದೆ ಅದನ್ನು ಕಾರ್ಯರೂಪಕ್ಕೆ ತಂದು ಈ ಮೈಸೂರು ಸೋಪನ್ನು ಜಗದಾದ್ಯಂತ ಅದರ ಕೀರ್ತಿ ಸುವಾಸನೆಯ ಜೊತೆ ಪಸರಿಸುವ ಹಾಗೆ ಮಾಡ್ತಾರೆ. ಮುಂದಿನ ಪುಸ್ತಕ ಗೋ ಮಹಾತ್ಮೆ ಮತ್ತು ಭಕ್ತಿಗೀತೆಗಳು. ಸಂಗ್ರಹ ಕಮಲಾ ಮಂಜುನಾಥ್ ಅವರಿಂದ. ಪ್ರಶ್ನೆ ಈಗ ಬಂತು. ಬಡೇ ಸಾಹೇಬ್ ಶ್ರೀರಾಮದಾಸರಾಗಿ ಶ್ರೀರಾಮ ಎಂಬ ಅಂಕಿತ ನಾಮದೊಂದಿಗೆ ಕೀರ್ತನೆಗಳನ್ನು ರಚಿಸಿದರು. ಇವರು ಯಾವ ಜಿಲ್ಲೆಯವರು? ಆಯ್ಕೆಗಳನ್ನು ನೋಡೋಣ. ಬಿದರೆ, ರಾಯಚೂರು, ವಿಜಯಪುರ, ಕಲಬುರಗಿ. ಮೊದಲಿಗೆ ವನಜಾಕ್ಷಿ. ಬಿದರೆ ಸರ್. ಬಿದರೆ. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಊಹೆ ಮಾಡ್ಬೋದು. ಬಸರುತ್ತಿ ಉತ್ತರ ಕೊಡಿ. ಹೇಳಿ ಅನಿತಾ. ಸರ್, ಆಪ್ಷನ್ 4 ಕಲಬುರಗಿ. ಕಲಬುರಗಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಾಯಚೂರು ಆಗಿತ್ತು. ಇತ್ತೀಚೆಗೆ ಬಡೇ ಸಾಹೇಬರ 82ನೆಯ ಆರಾಧನಾ ಮಹೋತ್ಸವವು ರಾಯಚೂರಲ್ಲಿ ನಡೆಯಿತು. ರಾಯಚೂರಲ್ಲಿ ಜವಾಹರ್ ನಗರ ಅಂತ ಇದೆ. ಅಲ್ಲಿ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಉಂಟು. ಅಲ್ಲಿ 82ನೇ ಆರಾಧನಾ ಮಹೋತ್ಸವ ನಡೆಯುತ್ತಂತೆ. ಓರ್ವ ಮುಸ್ಲಿಂ ಹಿಂದೂ ಹೆಸರನ್ನು ಇಟ್ಟುಕೊಂಡು ರಾಮನ ಬಗ್ಗೆ ಅದ್ಭುತವಾದ ಕೀರ್ತನೆಗಳನ್ನು ಬರೀತಾನೆ. ಅಂದರೆ ರಾಮನ ಮೇಲೆ ಅವರಿಗೆ ಇದ್ದಂತಹ ಒಂದು ಪ್ರೀತಿ,
ಜೊತೆಗೆ ರಾಮನ ಆಂತರ್ಯವನ್ನು ಅರಿಯುವಂಥ ದಿಶೆಯಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅವರ ಕೀರ್ತನೆಗಳನ್ನು ಒಮ್ಮೆ ನೋಡಿದರೆ ಅದು ನಮಗೆ ಅರಿವಾಗುತ್ತೆ. ಮುಂದಿನ ಪುಸ್ತಕ ಹಲೋ ಟೀಚರ್, ಶಿಕ್ಷಕಿ ಮಕ್ಕಳ ಒಡನಾಟದ ಬುತ್ತಿ, ಅನಸೂಯ ಯತೀಶ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ವಚನವನ್ನು ತಪ್ಪಿಲ್ಲದಂತೆ ಓದಿ. ಮೂರೂ ಜನ ತಪ್ಪಿಲ್ಲದ ಹಾಗೆ ಓದಿದ್ರೆ ಮೂವರಿಗೂ ಪುಸ್ತಕ ದೊರೆಯುತ್ತೆ. ಮೊದಲು ವಚನವನ್ನು ನೋಡೋಣ. ನಾನು ಓದಲ್ಲ, ನೀವೇ ಓದಿ ಹೇಳಬೇಕು. ವಚನ ಈಗ ಬಂತು. ಯಾರು ಓದ್ತೀರಿ? ಬಜರೊತ್ತಿ ಓದಕ್ಕೆ ಶುರು ಮಾಡಿ. ಮೊದಲಿಗೆ ವನಜಾಕ್ಷಿ. ಕಾದ ಹಾಲ ನೊಣ ಮುಟ್ಟಬಲ್ಲುದೆ, ಕಿಚ್ಚಿನೊಳಗಣ ಗುಂಡಬೆಕ್ಕು ಮುಟ್ಟಬಲ್ಲುದೆ, ಮರುಜವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೆ, ಈ ತ್ರಿವಿಧವನರಿಯದವಂಗೆ ಹಿಂದೆ ಶಂಕೆಯಿಲ್ಲ, ಮುಂದೆ ಭೀತಿಯಿಲ್ಲ, ಕಳಂಕು ಇಲ್ಲದೆ ಅಮುಗೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು. ಎಷ್ಟು ತಪ್ಪಾಯ್ತಮ್ಮ? ಅಂದರೆ ತಪ್ಪಿಗಿಂತ ತಡವರಿಸಿದ್ದೀನಿ ಸರ್. ಹಾಂ, ಎಸ್ ಸರ್. ತಡವರಿಸಬಾರ್ದಲ್ವಾ? ನಮ್ಮ ತಾಯಿ ಭಾಷೆ. ಎರಡನೇದಾಗಿ ಅನಿತಾ ಅವರು, ಕಾದ ಹಾಲ ನೊಣ ಮುಟ್ಟಬಲ್ಲುದೆ, ಕಿಚ್ಚಿನೊಳಗಣ ಗುಂಡ ಬೆಕ್ಕು ಮುಟ್ಟಬಲ್ಲುದೆ, ಮರುಜವಣಿಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೆ, ಈ ತ್ರಿವಿಧವನರಿದವಂಗೆ ಹಿಂದೆ ಶಂಕೆಯಿಲ್ಲ, ಮುಂದೆ ಭೀತಿಯಿಲ್ಲ, ಕಳಂಕು ಇಲ್ಲದೆ ಅಮುಗೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು. ಚೆನ್ನಾಗಿ ಓದಿದ್ರೆ, ಆದರೆ ಒಂದೇ ಒಂದು ಕಡೆಗೆ ತ್ರಿವಿಧವನರಿದವಂಗೆ ಅಲ್ಲೊಂದು ಸಣ್ಣ ಗೊಂದಲ ಆಗೋಯ್ತು. ಚಂದ್ರಮ್ಮ, ಬಸರೊತ್ಬಿಡಿ. ಹಾಂ. ಕಾದ ಹಾಲ ನೊಣ ಮುಟ್ಟಬಲ್ಲುದೆ, ಕಿಚ್ಚಿನೊಳಗಣ ಗುಂಡ ಬೆಕ್ಕು ಮುಟ್ಟಬಲ್ಲುದೆ, ಮರುಜವಣೆಯ ಕಡ್ಡಿ ಕೈಯಲ್ಲಿದ್ದವಂಗೆ ಸರ್ಪ ಕಡಿಯಬಲ್ಲುದೆ, ಈ ತ್ರಿವಿಧವನರಿದವಂಗೆ ಹಿಂದೆ ಶಂಕೆಯಿಲ್ಲ, ಮುಂದೆ ಭೀತಿಯಿಲ್ಲ, ಕಳಂಕು ಇಲ್ಲದೆ ಅಮ್ಮುಗೇಶ್ವರ ಲಿಂಗವು ಹಪ್ಪಿಕೊಂಡಿತು. ಪರವಾಗಿಲ್ಲ, ಚೆನ್ನಾಗಿ ಓದಿದ್ರೆ ಖುಷಿ ಆಯಿತು. ಅಮುಗೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು. ಅಮುಗೆ ರಾಯಮ್ಮ ಬರೆದಿರುವಂಥ ವಚನ ಇದು. ಇಲ್ಲಿ 3 ಸತ್ಯಗಳನ್ನು ಹೇಳ್ತಾ ಇದ್ದಾರೆ. ಕಾದಿರುವ ಹಾಲನ್ನು ನೊಣ ಮುಟ್ಟೋದಿಲ್ಲ. ಕಿಚ್ಚಿನೊಳಗಣ ಗುಂಡು, ಬೆಂಕಿಯ ನಡುವೆ ಇರ್ತಕ್ಕಂಥ ಒಂದು ಕಲ್ಲನ್ನು ಬೆಕ್ಕು ಹೇಗೆ ತಾನೇ ಬಂದು ಮುಟ್ಟುತ್ತೆ. ಮರುಜವಣಿಯ ಕಡ್ಡಿ ಅಂದರೆ ಸಂಜೀವಿನಿ ಕಡ್ಡಿ ಕೈಯಲ್ಲಿ ಇರೋವಾಗ ಸರ್ಪ ಕಚ್ಚಿದ್ರೆ ವಿಷ ಖಂಡಿತ ಹತ್ತೋದಿಲ್ಲ. ಹಾಗಾಗಿ ಈ 3 ಸತ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ. ಈ 3 ಅರಿತವರಿಗೆ ಯಾವುದೇ ರೀತಿಯಾದ ಅನುಮಾನ ಕಾಡಬಾರದು. ಹಿಂದೆ ಶಂಕೆಯಿಲ್ಲ, ಮುಂದೆ ಭೀತಿಯಿಲ್ಲ, ಅವರ ಬದುಕಲ್ಲಿ ಕಳಂಕ ಅನ್ನೋದು ಇರೋದೇ ಇಲ್ಲ. ಅಮುಗೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು. ಅಂತಹವರನ್ನು, ಈ 3 ಸತ್ಯಗಳನ್ನು ತಿಳಿದವರನ್ನು ಅಮುಗೇಶ್ವರ ಲಿಂಗವೇ ರಕ್ಷಣೆಯನ್ನು ಕೊಡುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಅಮುಗೆ ರಾಯಮ್ಮ ಅವರು. ಪುಸ್ತಕ ಏನು ಮಾಡೋಣ? ಚಂದ್ರಮ್ಮ ಅವರು ಮತ್ತಷ್ಟು ಕನ್ನಡ ಪದ್ಯಗಳನ್ನು ಓದುವ ಹವ್ಯಾಸವನ್ನು ರೂಢಿಸ್ಕೋತಾರೆ ಅನ್ನೋ ಭರವಸೆ ಮೇಲೆ ಹಲೋ ಟೀಚರ್ ಎನ್ನುವ ಸೊಗಸಾದ ಪುಸ್ತಕ ಒಬ್ಬ ಟೀಚರೇ ಬರೆದಿದ್ದಾರೆ. ಇದನ್ನು ನಿಮಗೆ ಕೊಡ್ತಾ ಇದ್ದೇವೆ. ಮುಂದೆ ನಾವು ಕೊಡಲಿರುವ ಪುಸ್ತಕ ವೈದ್ಯರು ಬರೆದ ಕಥೆಗಳು, ವೈದ್ಯ ಕಥಾ, ಸಂಪಾದಕರು ಡಾಕ್ಟರ್ ಶಿವಾನಂದ ಕುಬಸದ್. ನಮ್ಮ ಪ್ರಶ್ನೆ, ಈ ವಾಕ್ಯಗಳಲ್ಲಿ ಯಾವ ವಾಕ್ಯವೂ ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸಬೇಕಾಗುತ್ತೆ. 2 ವಾಕ್ಯ ಬರುತ್ತೆ. ಮೊದಲ ವಾಕ್ಯ, ಭಾರತದಲ್ಲಿ ಒಟ್ಟು 21 ಜೊತೆ ಶತಾಬ್ದಿ ಎಕ್ಸ್ಪ್ರೆಸ್ ರೈಲುಗಳಿವೆ. ಅರ್ಥ ಮಾಡ್ಕೊಳ್ಳಿ. 2ನೇ ವಾಕ್ಯ, ಭಾರತದಲ್ಲಿ ಒಟ್ಟು 21 ಜೊತೆ ಶತಾಬ್ದ ಎಕ್ಸ್ಪ್ರೆಸ್ ರೈಲುಗಳಿವೆ. ಯಾವುದು ಸರಿ, ಯಾವುದು ತಪ್ಪು, ಯಾಕೆ ಸರಿ, ಯಾಕೆ ತಪ್ಪು ಹೇಳಬೇಕು. ಮೊದಲಿಗೆ ಅನಿತಾ. ಆಪ್ಷನ್ 1 ಸರಿ ಸರ್. ಭಾರತದಲ್ಲಿ ಒಟ್ಟು 21 ಜೊತೆ ಶತಾಬ್ದಿ ಎಕ್ಸ್ಪ್ರೆಸ್ ರೈಲುಗಳಿವೆ. ಯಾಕೆ ಸರಿ ಇದೆಯಮ್ಮ? ಅಥವಾ 2ನೇ ವಾಕ್ಯದಲ್ಲಿ ಏನು ತಪ್ಪಿದೆ?
ಒಂದನೇ ಆಪ್ಷನ್ ಕರೆಕ್ಟ್ ಸರ್. ಸರ್ ಮೊದಲನೇದೇ ಸರಿಗಿದೆಯಾ? ಹಾಂ ಸರ್. ಹಾಂ ಹಾಂ. ಯಾಕೆ ಅಂತ ನೀವು ವಿವರಣೆ ಕೊಡ್ತಾ ಇಲ್ಲ. ಚಂದ್ರಮನ್ ಕೇಳಲ್ಲ? ಹಾಂ ಸರ್. ಹೇಳಿಮ್ಮ. ಅಲ್ಲಿ ಎರಡನೇ ವಾಕ್ಯದಲ್ಲಿ ಶತಾಬ್ದ ಅಂತಿದೆ, ಮೊದಲನೇ ವಾಕ್ಯದಲ್ಲಿ ಶತಾಬ್ದಿ ಅಂತಿದೆ. ಶತಾಬ್ದಿ ಸರಿಯಾದ ಶಬ್ದ ಸರ್. ಏನು ಹಾಗಂದ್ರೆ? ಶತಾಬ್ದಿ ಮೀನ್ಸ್ ವೇಗವಾಗಿ ಓಡ್ತಕ್ಕಂಥದ್ದು, ಅತ್ಯಂತ ವೇಗವಾಗಿ ಓಡ್ತಕ್ಕಂಥದ್ದು. ಈಗ ಕುದುರೆ ಅತ್ಯಂತ ವೇಗವಾಗಿ ತೇಜವಾಗಿ ಓಡ್ತಕ್ಕಂಥ ಪ್ರಾಣಿ ಅಂತ ಹೇಳ್ತೀವಿ. ಅದಕ್ಕೆ ಕುದುರೆಗಿಂತ ವೇಗವಾಗಿ ಓಡ್ತಕ್ಕಂಥದ್ದು ಅರ್ಥ ಅಂತ ನಾನು ತಿಳ್ಕೊಂಡು. ಕುದುರೆ ಯಾಕೆ ಬಂತಿಲ್ಲಿ? ಅಲ್ಲ ಸರ್, ಅಲ್ಲಿ ಶತಾಬ್ದಿ ಅನ್ನೋದು ಒಂದು ವೇಗ ಅನ್ನೋದೊಂದನ್ನು ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಂ ಹಾಂ ಹಾಂ. ಮಂಜಾಕ್ಷಿ ಅವರು. ಶತ ಅಂದರೆ 100 ಸರ್. 100 ಕಿಲೋಮೀಟರ್ಗಿಂತ ಹೆಚ್ಚು ಪರ್ ಅವರ್ ಓಡ್ತಕ್ಕಂಥದ್ದು ಅಬ್ದಿ. ಶತಾಬ್ದಿನೇ ಕರೆಕ್ಟ್ ಸರ್. ಶತಾಬ್ದ ಅನ್ನೋ ಪದಕ್ಕೆ ಅರ್ಥ ಅಷ್ಟು ಸರಿ ಒಂದಲ್ಲ ಸರ್. ಹಾಗಾಗಿ ಶತಾಬ್ದಿನೇ ಕರೆಕ್ಟ್ ಸರ್. ಒಂದೇ ಎಕ್ಸ್ಪ್ರೆಸ್ ರೈಲು ಸರಿಯಾದ. ಹೌದು ಸರ್. ಅಬ್ಧಿ, ಅಬ್ಧ ಎರಡೂ ಶಬ್ದ ಕನ್ನಡದಲ್ಲಿ ಬಳಕೆಯಲ್ಲುಂಟು. ಹಾಂ ಸರ್. ಅಬ್ಧಿ ಅಂತ ಹೇಳಿದ್ರೆ ಸಮುದ್ರ. ಹೌದು ಸರ್, ಸಮುದ್ರ ಸರ್. ಅಬ್ಧ ಅಂತ ಹೇಳ್ತಂದ್ರೆ ವರ್ಷ ಅಥವಾ ಸಂಖ್ಯೆ. ಇಲ್ಲಿ ನಾವು ಏನು ಬಗ್ಗೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ? ರೈಲಿನ ಬಗ್ಗೆ. ರೈಲ್ ಏನು ಮಾಡ್ತಾ ಇದೆ? ವೇಗವಾಗಿ. ಮೇಡಮ್ ಅವರು ಹೇಳಿದ ಹಾಗೆ 100 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದಲ್ಲಿ, ವಾಸ್ತವದಲ್ಲಿ 110ರಿಂದ 150 ಕಿಲೋಮೀಟರ್ಗಳ ನಡುವೆ ಓಡಾಡುತ್ತಂತೆ ಈ ರೈಲು. ಹಾಗಾಗಿ ಶತಾಬ್ದ ಅನ್ನೋದು ಸರಿಯಾದದ್ದು. ಅಬ್ಧ ಅಂತ ಹೇಳ್ತಂದ್ರೆ ಅದು ವೇಗ, ಸಂಖ್ಯೆಯನ್ನು ಸೂಚಿಸುತ್ತೆ. ಅಬ್ಧಿ ಅಂತ ಹೇಳಿದ್ರೆ ಸಮುದ್ರ. ಸಮುದ್ರ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಇಲ್ಲ. ಹಾಗಾಗಿ ಯಾರು ಈ ಶಬ್ದವನ್ನು ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ರೂಪಿಸಿದ್ರೋ ಅವರಿಗೆ ಈ ಅಬ್ಧ ಅಬ್ಧಿ ಶಬ್ದಗಳ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಅವರು ತಪ್ಪು ಪ್ರಯೋಗ ಮಾಡಿದ್ದಾರೆ. ಆದರೆ ನಾವು ತಪ್ಪು ಪ್ರಯೋಗ ಮಾಡಬಾರ್ದು. ಹಾಗಿದ್ದ ಮೇಲೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಬಿಡೋಣ. ಭಾರತದಲ್ಲಿ ಒಟ್ಟು 21 ಜೊತೆ ಶತಾಬ್ದ ಎಕ್ಸ್ಪ್ರೆಸ್ ರೈಲುಗಳಿವೆ ಅನ್ನೋದು ಸರಿಯಾದ ವ್ಯಾಕರಣವಾಗಿ ಶುದ್ಧ ರೂಪ. ಇದು ಶತಾಬ್ದಿ ಅನ್ನೋದು ಬಳಕೆಯಲ್ಲಿ ಬಂದುಬಿಟ್ಟಿದೆ, ಆದರೆ ಅದು ತಪ್ಪು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಮಕ್ಕಳಿಗೆ ಹೇಳ್ಕೊಡ್ಬೇಕಿದನ್ನು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ದಿಲೀಪ್ NK ಅವರು ಬರೆದ ತಿತ್ತಿವಾಸನ ಟೈಟಾನ್ ವಾಚು ಎನ್ನುವ ಕಥಾ ಸಂಕಲನ ನಮ್ಮ ಪ್ರಶ್ನೆ. ಈ ರಂಗ ಕಲಾವಿದರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಏಣಗಿ ಬಾಳಪ್ಪ, ನಟ ಭಯಂಕರ ಗಂಗಾಧರ ರಾವ್, ಗುಬ್ಬಿ ವೀರಣ್ಣ, ಗರುಡ ಸದಾಶಿವರಾವ್. ಹೇಳಿಮ್ಮ ಅನಿತಾ. ಏಣಗಿ ಬಾಳಪ್ಪ ಅವರು ಸರ್. ಏಣಗಿ ಬಾಳಪ್ಪ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಗುಬ್ಬಿ ವೀರಣ್ಣ, ತುಮಕೂರವರು, ಗುಬ್ಬಿಯವರು ಅಲ್ವಾ, ನಿಮ್ಮೂರವರು. ನಾಟಕ ರತ್ನ ಅನ್ನೋ ಬಿರುದನ್ನು ಮೈಸೂರು ಮಹಾರಾಜರು ಕೊಟ್ಟಿದ್ದಾರೆ ಇವರಿಗೆ. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಬಹುದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಶ್ರೀ ಚನ್ನಬಸವೇಶ್ವರ ನಾಟಕ ಕಂಪನಿ ಇದು ಇವರು ನಿರ್ಮಿಸಿದಂತಹ ಸಂಸ್ಥೆ. ಶತವರ್ಷಗಳನ್ನು ಈಗಾಗಲೇ ಕಂಡಿದೆ ಈ ಒಂದು ಸಂಸ್ಥೆ. ದೊಡ್ಡ ಹಿರಿಮೆ ಈ ಸಂಸ್ಥೆಯದ್ದು ಅಂದರೆ ರಾಜ್ಕುಮಾರ್, GV ಅಯ್ಯರ್, BV ಕಾರಂತ್, ನರಸಿಂಹರಾಜು ಮುಂತಾದ ಅನೇಕ ಮಹನೀಯರು ಈ ಸಂಸ್ಥೆಯಿಂದ ತರಬೇತಿಯನ್ನು ಪಡೆದು ಚಿತ್ರರಂಗಕ್ಕೆ ಬಂದು ಅಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹಾಗೆಯೇ ಗುಬ್ಬಿ ವೀರಣ್ಣವರು ರಂಗಭೂಮಿಯ ಮೇಲೆ ಅಭಿನಯಿಸಿರುವ ಜೊತೆಯಲ್ಲಿ ಮೂಕಿ ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಟಾಕಿ ಚಿತ್ರಗಳಲ್ಲೂ ಅಭಿನಯಿಸಿರೋದು ಉಂಟು. ಅವುಗಳಲ್ಲಿ ಹಿಸ್ ಲವ್ ಅಫೇರ್, ಸಾಂಗ್ ಆಫ್ ಲೈಫ್, ಹರಿಮಾಯ, ಸದಾರಮೆ, ಜೀವನ ನಾಟಕ, ಹೇಮರೆಡ್ಡಿ ಮಲ್ಲಮ್ಮ ಇವೆಲ್ಲ ಬಹಳ ಪ್ರಸಿದ್ಧವಾದಂಥ ಚಿತ್ರಗಳು. ಮುಂದಿನ ಪುಸ್ತಕ ಸಿನಿಮಾ ಅಭಿಯಾನ, UN ಸಂಗವಾಳಮಠ್ ಬರೆದಂಥ ಪುಸ್ತಕ. ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ ಗೀತೆಯನ್ನು ಆಲಿಸೋಣ. ಬೆಳಗು ಬಾ
ಗಂಗಾಣತೆಯನು ನನ್ನೆದೆಯ ಗುಡಿಯಲ್ಲಿ ದಿವ್ಯ ದೀಪಾವಳಿಯ ಶುಭ ಗಳಿಗೆಯಲ್ಲಿ ಬೆಳಗು ಬಾಬೋ ಗೆಳತಿ ನಿನ್ನ ಒಲವಿನ ಪ್ರಣತಿ ಶತಮಾನಗಳ ತಿಮಿರ ಮುಸುಕಿದಿ ಮಂದಿರದ ಎದೆಯಾಳದಲ್ಲಿ ಬೆಳಗು ಬಾಹಣತೆಯನು ನನ್ನೆದೆಯ ಗುಡಿಯಲ್ಲಿ. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. KS ನಿಸಾರ್ ಅಹಮದ್, ಕುವೆಂಪು, GS ಶಿವರುದ್ರಪ್ಪ, ಬೆಟಗೇರಿ ಕೃಷ್ಣ ಶರ್ಮಾ, ಮೊದಲಿಗೆ ಚಂದ್ರಮ್ಮ, ಆನಂತರ ಅನಿತಾ. ಬೆಟಗೇರಿ ಕೃಷ್ಣ ಶರ್ಮಾ. ಆಯ್ಕೆ 4. ಅನಿತಾ, ಸರ್ ಅದೇ ಆಯ್ಕೆ ಸರ್. ಆಯ್ಕೆ 4 ಬೆಟಗೇರಿ ಕೃಷ್ಣ. ಅದೇ ಉತ್ತರವಾ? ಹ್ಞೂ ಸರ್. ಉತ್ತರ ಸರಿ ಇದ್ದರೆ ಪುಸ್ತಕ ಯಾರಿಗೂ ಹೋಗುತ್ತೆ? ಚಂದ್ರಮ್ಮಂಗೆ ಹೋಗುತ್ತೆ, ನಿಮ್ಗೆ ಸಿಗಲ್ಲ. ಹಾಗಾಗಿ ಯಾವತ್ತೂ ಮತ್ತೊಂದು ಉತ್ತರಕ್ಕೆ ಪ್ರಯತ್ನಿಸಬೇಕು. ಉತ್ತರವನ್ನು ನೋಡೋಣ. GS ಶಿವರುದ್ರಪ್ಪ ಸರಿಯಾದ ಉತ್ತರ ಆಗಿತ್ತು. ಸಿನಿಮಾ ಅಭಿಯಾನ ಈ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. 3 ಪುಸ್ತಕಗಳನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು. ಜನ್ಮಾಂತರಗಳ ಪುಣ್ಯ, ನಿಯತ ಕಾಲಿಕೆಗಳ ಒಂದು ಪ್ರಕಟಣೆ, ಕಾಲಂದಿಗೆ. ಬಜರುತ್ತಿದ್ದಾರೆ ವನಜಾಕ್ಷಿ. ಒಂದು ಉತ್ತರ. 3 ಉತ್ತರ ಸರ್. ಹಾಂ, 3ನೇದು ಕೊಡ್ತೀನಿ ಸರ್ ಉತ್ತರ. 3ನೇದಿಲ್ಲಮ್ಮ. 1ನೇ ಕ್ಲಾಸ್ ಪಾಸ್ ಮಾಡಿದ್ಮೇಲೆ 2ನೇ ಕ್ಲಾಸು, ಆಮೇಲೆ 3ನೇ ಕ್ಲಾಸು. ಚಂದ್ರಮ್ಮ ಮತ್ತು ಅನಿತಾ. ಪತ್ರಿಕೋದ್ಯಮ ಸರ್. ಪತ್ರಿಕೋದ್ಯಮ ಯಾವುದಕ್ಕೆ? 1ನೇದಕ್ಕೆ ಸರ್. 1ನೇದಕ್ಕೆ. ಜನ್ಮಾಂತರಗಳ ಪುಣ್ಯ. ಮೊದಲನೇ ಶಬ್ದ ನಾವು ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. ಒಂದು ಉತ್ತರ. ಸಂಚಿತ ಪುಣ್ಯ ಅಂತ ಹೇಳ್ತಾರೆ. 2 ಉತ್ತರ. ನಿಯತ ಕಾಲಿಕೆಗಳ ಒಂದು ಪ್ರಕಟಣೆ. ಹೇಳಿ. ಸಂಚಿಕೆ. ಉತ್ತರವನ್ನು ನೋಡೋಣ. ಸಂಚಿಕೆ ಉತ್ತರ ಸರಿಯಾಗಿದೆ. 3 ಉತ್ತರ. ಕಾಲಂದಿಗೆ. ಯಾರು ಬೇಕಾದರೂ? ಅನಿತಾ ಅವರೇ ಹೇಳ್ತೀರಾ? ಚಂದ್ರಮ್ಮ, ವನಜಾಕ್ಷಿ. ಮಧ್ಯದಕ್ಷರ ಪೂ, ಕಾಲಂದಿಗೆ. ಕಾಲಲ್ಲಿ ಧರಿಸುವಂಥ ಆಭರಣ ಇದು. ಅದರಲ್ಲೂ ಯಾರು ನೃತ್ಯವನ್ನು ಮಾಡ್ತಾರೋ ಸಾಮಾನ್ಯವಾಗಿ ಅವ್ರ ಕಾಲಲ್ಲಿ ಇದ್ದೇ ಇರುತ್ತೆ. ಮಧ್ಯದಕ್ಷರ ಪೂ. ಹೇಳಿ. ನೂಪುರ. ಹೇಳಿ ಇನ್ನೊಂದು ಸಲ. ನೂಪುರ. ಉತ್ತರವನ್ನು ನೋಡೋಣ. ನೂಪುರ ಉತ್ತರ ಸರಿಯಾಗಿದೆ. ಅನುಭವ ಕವನ ಸಂಕಲನ. ಈ ಪುಸ್ತಕವನ್ನು ಅನಿತಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಅನಿತಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತ ಥ ದ ಧ ನ ಸ ಲ ಈ ಅಕ್ಷರಗಳು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಹಲ್ಲುಗಳು, ತುಟಿಗಳು? ಹಲ್ಲುಗಳು. ಮುಂದಿನ ಪ್ರಶ್ನೆ. ಕೆಂಪು, ಹಿರಿಮೆ, ನೋಟ, ಆಟ ಇವು ಯಾವ ರೀತಿಯ ನಾಮಪದಗಳು? ಭಾವನಾಮ, ಪರಿಮಾಣವಾಚಕ ನಾಮ? ಭಾವನಾಮ. ಮುಂದಿನ ಪ್ರಶ್ನೆ. ರಾಜ ಪ್ಲಸ್ ಆಶ್ರಯ, ರಾಜಾಶ್ರಯ ಇದು ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ, ಎಂಡ್ ಸಂಧಿ? ಸವರ್ಣ ದೀರ್ಘ ಸಂಧಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೊದಲನೆಯವರು ಸಿಂಗಾರಕ್ಕೆ, ಕೊನೆಯವರು ಊಟಕ್ಕೆ. ಊಟಕ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಪಾತಾಳದಿಂದ ಬರೋಳೆ, ಪಗಡೆಕಾಯಿಯ ನೆರೆಯೋಳೆ, ಹೆಣ್ಣೆ ನಿನ್ನ ಹೆಸರೇಳೆ? ಗಂಗಾ.
ಗೊತ್ತಾಗಲಿಲ್ವಾ? ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಹಲ್ಲುಗಳು ದಂತ್ಯವರ್ಣ, ಹಲ್ಲುಗಳು ಅಂತ ಹೇಳಿದ್ದೀರಿ, ಉತ್ತರ ಸರಿ ಅಂತ ಸ್ವೀಕರಿಸೋಣ. ಎರಡನೇ ಪ್ರಶ್ನೆಗೆ ಉತ್ತರ ಭಾವನಾಮ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಸವರ್ಣ ದೀರ್ಘ ಸಂಧಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮೊದಲನೆಯವರು ಸಿಂಗಾರಕ್ಕೆ, ಎರಡನೆಯವರು ಬಂಗಾರಕ್ಕೆ. ಅದು ಗಂಡಸರಿಗಾಗ್ಬೋದು, ಹೆಂಗಸರಿಗೂ ಅನ್ವಯ ಆಗಬಹುದು. ಅದು ಮುಂದಿನ ಪ್ರಶ್ನೆಗೆ ಉತ್ತರ ಅಣಬೆ ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? ಸರ್ 3 ಪ್ರಶ್ನೆ. ಮೂರಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಚಂದ್ರಮ್ಮ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಉ ಊ ಪ ಫ ಬ ಭ ಮ ಅಂ ಇವು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಹಲ್ಲುಗಳು, ತುಟಿಗಳು. ತುಟಿಗಳು. ಮುಂದಿನ ಪ್ರಶ್ನೆ. ಅಷ್ಟು, ಇಷ್ಟು, ಹಲವು, ಕೆಲವು ಇವು ಯಾವ ರೀತಿಯ ನಾಮಪದಗಳು? ಪರಿಮಾಣವಾಚಕ, ಪ್ರಕಾರವಾಚಕ. ಪರಿಮಾಣವಾಚಕ. ಮುಂದಿನ ಪ್ರಶ್ನೆ. ಗುರು ಪ್ಲಸ್ ಅನ್ನು, ಗುರುವನ್ನು ಇದು ಯಾವ ಸಂಧಿ? ಆಗಮ ಸಂಧಿ, ಆದೇಶ ಸಂಧಿ. ಆಗಮ ಸಂಧಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನ ಮೆಚ್ಚಿಸೋದು ಸುಲಭ, ನೆರೆವರೆ ಮೆಚ್ಚಿಸೋದು ಕಷ್ಟ. ಯಾರನ್ನ? ನೆರೆವರೆ ಮೆಚ್ಚಿಸೋದು ನೆರೆಹೊರೆಯನ್ನು ಮೆಚ್ಚಿಸೋದು ಕಷ್ಟ. ಕಷ್ಟ. ಐದನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಪುಟ್ಟ ಪುಟ್ಟ ದೇವಸ್ಥಾನ, ಬಗ್ಗಿ ಬಗ್ಗಿ ನಮಸ್ಕಾರ. ಬಾಗಿಲು. ಬಾಗಿಲು ಸರ್. ಹೊಸಲು. ಬಾಗಿಲು ದಾಟ್ತೀವಲ್ಲ, ಹೊಸಲು. ಹಾಂ ಹಾಂ ಹಾಂ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತುಟಿಗಳು ಓಷ್ಟ್ಯವರ್ಣ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಪರಿಮಾಣವಾಚಕ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಆಗಮ ಸಂಧಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮನಮೆಚ್ಚಿಸೋದು ಸುಲಭ, ಜನ ಮೆಚ್ಚಿಸೋದು ಕಷ್ಟ. ಇಲ್ಲಿ ಮನ ಜನ ಮ್ಯಾಚ್. ಆ ಪ್ರಾಸ ಬೇಕಾಗಿತ್ತು ನಮಗೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಸೌದೆ ಒಲೆ. ಒಲೆ ಆರೋಗ್ತಾ ಇದ್ದರೆ ಬಗ್ಗಿ ಬಗ್ಗಿ ಊದಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾದ ಒಂದು ಒಗಟನ್ನು ನಮ್ಮ ಹಿರಿಯರು ರೂಪಿಸಿದ್ದಾರೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ವನಜಾಕ್ಷಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಓಕೆ ಸರ್. ಮೊದಲ ಪ್ರಶ್ನೆ. ವ ಅಕ್ಷರವು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತದೆ? ಹಲ್ಲು, ತುಟಿ, ಹಲ್ಲು, ನಾಲಿಗೆ. ಇಲ್ಲೇ ಹೇಳ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ತುಟಿ, ಹಲ್ಲು. ತುಟಿ ಮತ್ತೆ ಹಲ್ಲು. ಹಲ್ಲು. ಮುಂದಿನ ಪ್ರಶ್ನೆ. ಅಂತಹುದು, ಇಂತಹುದು, ಎಂತಹುದು, ಅಂಥವಳು, ಇಂತಹವಳು ಇವು ಯಾವ ರೀತಿಯ ನಾಮಪದಗಳು? ಪ್ರಕಾರವಾಚಕ, ದಿಗ್ವಾಚಕ. ಪ್ರಕಾರವಾಚಕ ಸರ್. ಮುಂದಿನ ಪ್ರಶ್ನೆ. ನಿನಗೆ ಪ್ಲಸ್ ಅಲ್ಲದೆ, ನಿನಗಲ್ಲದೆ ಇದು ಯಾವ ಸಂಧಿ? ಲೋಪಸಂಧಿ, ಆಗಮ ಸಂಧಿ. ಲೋಪಸಂಧಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನೆಗೆ ಬೆಂಕಿ ಹತ್ತಿದಾಗ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಗ್ಗಿದರೆ ಬಾಯಿಗೆ ಬಡಿಯುತ್ತೆ, ಎದ್ದರೆ ಎದೆಗೆ ಒದಿಯುತ್ತೆ. ಸರ ಸರ್. ಎಂಥ ಸರ? ಮಾಂಗಲ್ಯ. ಮಾಂಗಲ್ಯ ಸರ. ಮಾಂಗಲ್ಯ ಸರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ವ ಹಲ್ಲು ಮತ್ತು ತುಟಿ, ದಂತೌಷ್ಟ್ಯ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪ್ರಕಾರವಾಚಕ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಲೋಪಸಂಧಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮನೆಗೆ ಬೆಂಕಿ ಹತ್ತಿದಾಗ ಬಾವಿ ತೆಗೆಯಲು ಹೋದರಂತೆ. ಐದನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ಮಾಂಗಲ್ಯ ಸರ ಸರಿಯಾಗಿದೆ. ಒಟ್ಟು 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಸಮಯ ಬಂತು. ಮೊದಲಿಗೆ ಅನಿತಾ ಉಮೇಶ್ ಅವರಿಗೆ 6 ಪುಸ್ತಕಗಳು ದೊರೆತಿವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಚಂದ್ರಮ್ಮ ಅವರಿಗೆ
22 4 ಪುಸ್ತಕ ತಮಗೆ ದೊರೆತಿದೆ. ಸ್ವೀಕರಿಸಿ. ಅಭಿನಂದನೆಗಳು. ವನಜಾಕ್ಷಿಯವರಿಗೆ 2, 4, 2 6 ಪುಸ್ತಕ ತಮಗೆ ದೊರೆತಿದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.